ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 1-11-2020 ಹಾಗೂ 2-11-2020 ಸಂಬಂಧಪಟ್ಟಿರುವಂತಹ ಪ್ರಚಲಿತ ಘಟನೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ರಚಲಿತ ಘಟನೆಗಳ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಹಲವಾರು ವಿವರಣಾತ್ಮಕ ಅಂಶಗಳನ್ನು ಕೊಟ್ಟಿದೆ. ಕಾರಣ ಇಷ್ಟೇ, ಆ ವಿವರಣಾತ್ಮಕ ಅಂಶಗಳಲ್ಲೂ ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಎಪಿಸೋಡ್ನ ಕೊನೆಯ ಭಾಗದಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ಬೋದು. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಭಾರತದಲ್ಲಿ ರಾಷ್ಟ್ರೀಯ ಏಕತೆ ದಿನ, ನ್ಯಾಷನಲ್ ಯುನಿಟಿ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 3, ಅಕ್ಟೋಬರ್ 31. ಭಾರತದಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ 2014ರಿಂದ ಅಕ್ಟೋಬರ್ 31ರಂದು ರಾಷ್ಟ್ರೀಯ ಏಕತಾ ದಿವಸ್ ಆಚರಿಸಲಾಗುತ್ತದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತು ನಂತರ ದೇಶದ ಏಕೀಕರಣದ ಸಮಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಾನ್ ನಾಯಕನ 145ನೇ ವಾರ್ಷಿಕೋತ್ಸವವನ್ನು 2020ರಂದು ಗುರುತಿಸುತ್ತದೆ. ಸರ್ದಾರ್ ಪಟೇಲ್ ಅವರು ಭಾರತದ ಮೊದಲ ಗೃಹ ಸಚಿವರು ಮತ್ತು ಉಪ ಪ್ರಧಾನಮಂತ್ರಿ ಆಗಿದ್ದರು. ಅವರನ್ನು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಮತ್ತು ಸಂವಿಧಾನ ಸಭೆಯ ಪ್ರಮುಖ ಸದಸ್ಯರಾಗಿದ್ದರು. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸೆಕ್ಯೂರ್ ಅಪ್ಲಿಕೇಶನ್ ಫಾರ್ ಇಂಟರ್ನೆಟ್, ಸಾಯ್, ವಾಟ್ಸ್ಆಪ್ ಅನ್ನು ಹೋಲುವ ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿದೆ. ಇದನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ 2, ಭಾರತೀಯ ಸೇನೆ. ವಾಣಿಜ್ಯಿಕವಾಗಿ ಲಭ್ಯವಿರುವ ವಾಟ್ಸಾಪ್, ಟೆಲಿಗ್ರಾಂನಂತಹ ಮೆಸೇಜಿಂಗ್ ಅಪ್ಲಿಕೇಶನ್ಗಳಂತೆಯೇ ಭಾರತೀಯ ಸೇನೆಯು ಸೆಕ್ಯೂರ್ ಅಪ್ಲಿಕೇಶನ್ ಫಾರ್ ಇಂಟರ್ನೆಟ್ ಎಂಬ ಆಂತರಿಕ ಸಂದೇಶ ಕಳುಹಿಸುವಿಕೆಯನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಪ್ರಾರಂಭಿಸಿದೆ. ಈ ಮೆಸೇಜಿಂಗ್ ಅಪ್ಲಿಕೇಶನ್ ಇಂಟರ್ನೆಟ್ ಮೂಲಕ ಆಂಡ್ರಾಯ್ಡ್ ಪ್ಲಾಟ್ಫಾರ್ಮ್ಗಾಗಿ ಧ್ವನಿ, ಪಠ್ಯ ಮತ್ತು ವಿಡಿಯೋ ಕರೆ ಸೇವೆಗಳಿಗಾಗಿ ಎಂಡ್-ಟು-ಎಂಡ್ ಎನ್ಕ್ರಿಪ್ಷನ್ ಮೆಸೇಜಿಂಗ್ ಪ್ರೋಟೋಕಾಲ್ ಅನ್ನು ಬೆಂಬಲಿಸುತ್ತದೆ. ಸೇವೆಯೊಳಗೆ ಸುರಕ್ಷಿತ ಸಂದೇಶ ಕಳುಹಿಸಲು ಅನುಕೂಲವಾಗುವಂತೆ ಮತ್ತು ಯಾವುದೇ ವರ್ಗೀಕೃತ ಮಾಹಿತಿ ಸೋರಿಕೆಯಾಗದಂತೆ ತಡೆಯಲು ಭಾರತೀಯ ಸೇನೆಯು ತನ್ನ ಸಿಬ್ಬಂದಿಗೆ ವಿಶೇಷವಾಗಿ ಅಪ್ಲಿಕೇಶನ್ ಅನ್ನು ವಿನ್ಯಾಸಗೊಳಿಸಿದೆ. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಯಾವ ರಾಜ್ಯದಲ್ಲಿ ಆರೋಗ್ಯ ವನ್ ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 4, ಗುಜರಾತ್. 2020ರ ಅಕ್ಟೋಬರ್ 30 ಮತ್ತು 31ರಂದು 2 ದಿನಗಳ ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ನರ್ಮದಾ ಜಿಲ್ಲೆಯಲ್ಲಿ ಆರೋಗ್ಯ ವನ್ ಉದ್ಘಾಟಿಸಿದರು. ಆರೋಗ್ಯ ಕುಟೀರ್, ಏಕ್ತಾ ಮಾಲ್ ಮತ್ತು ಮಕ್ಕಳ ನ್ಯೂಟ್ರಿಷನ್ ಪಾರ್ಕ್ ಅನ್ನು PM ಉದ್ಘಾಟಿಸಿದರು. 2 ದಿನಗಳ ಭೇಟಿಯ ಸಮಯದಲ್ಲಿ ಮೋದಿ ಸುಮಾರು 17 ವಿವಿಧ ಯೋಜನೆಗಳನ್ನು ಉದ್ಘಾಟಿಸಲು ಮತ್ತು ಕೆವಾಡಿಯಾ ಬಳಿಯ ಪ್ರತಿಮೆ ಯೂನಿಟಿ ಕಾಂಪ್ಲೆಕ್ಸ್ನಲ್ಲಿ 4 ಯೋಜನೆಗಳಿಗೆ ಅಡಿಪಾಯ ಹಾಕಿದರು. ಆರೋಗ್ಯವನ ಯೋಗ, ಆಯುರ್ವೇದ ಮತ್ತು ಧ್ಯಾನದ ಬಗ್ಗೆ ಜಾಗೃತಿ ಮೂಡಿಸಲು ಕೆವಾಡಿಯಾದಲ್ಲಿ 17 ಎಕರೆ ಭೂಮಿಯಲ್ಲಿ ಆರೋಗ್ಯವನ ಸ್ಥಾಪಿಸಲಾಗಿದೆ. ಇದು ಸುಮಾರು 380 ಜಾತಿಯ ಸಸ್ಯಗಳು ಮತ್ತು ಸಮೃದ್ಧ ಔಷಧೀಯ ಮೌಲ್ಯಗಳನ್ನು ಹೊಂದಿದೆ. ಆರೋಗ್ಯವನ ಕಮಲದ ಕೊಳ, ಆಲ್ಫಾ ಗಾರ್ಡನ್, ಸುವಾಸನೆಯ ಉದ್ಯಾನ, ಯೋಗ ಮತ್ತು ಧ್ಯಾನ ಉದ್ಯಾನ, ಒಳಾಂಗಣ ಸಸ್ಯ ವಿಭಾಗ, ಡಿಜಿಟಲ್ ಮಾಹಿತಿ ಕೇಂದ್ರ, ಸ್ಮಾರಕ ಅಂಗಡಿ ಮತ್ತು ಆಯುರ್ವೇದ ಆಹಾರವನ್ನು ಪೂರೈಸುವ ಕೆಫೆಟೇರಿಯಾವನ್ನು ಒಳಗೊಂಡಿದೆ. ಸೊ ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್. ಆರೋಗ್ಯ ಕುಟೀರ. ಆರೋಗ್ಯ ಕುಟೀರ ಅದು ಸಂತಿಗಿರಿ ಕ್ಷೇಮ ಕೇಂದ್ರ ಎಂಬ ಸಾಂಪ್ರದಾಯಿಕ ಚಿಕಿತ್ಸಾ ಸೌಲಭ್ಯವನ್ನು ಹೊಂದಿದ್ದು, ಇದು ಆಯುರ್ವೇದ, ಸಿದ್ಧ, ಯೋಗ ಮತ್ತು ಪಂಚಕರ್ಮಗಳನ್ನು ಆಧರಿಸಿ ಆರೋಗ್ಯ ಸೇವೆ ಒದಗಿಸುತ್ತದೆ. ಏಕ್ತಾ ಮಾಲ್. ಮಾಲ್ ವೈವಿಧ್ಯತೆಯ ಏಕತೆಯನ್ನು ಸಂಕೇತಿಸುವ ಭಾರತದಾದ್ಯಂತ ವಿವಿಧ ರೀತಿಯ ಕರಕುಶಲ ವಸ್ತುಗಳು ಮತ್ತು ಸಾಂಪ್ರದಾಯಿಕ ವಸ್ತುಗಳನ್ನು ಪ್ರದರ್ಶಿಸುತ್ತದೆ ಮತ್ತು ಇದು 35,000 ಚದರ ಅಡಿ ವಿಸ್ತೀರ್ಣದಲ್ಲಿದೆ. ಮಕ್ಕಳ ನ್ಯೂಟ್ರಿಷನ್ ಪಾರ್ಕ್ ಮತ್ತು ಮಿರರ್ ಮೇಜ್. 35,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿರುವ ಇದು ಮಕ್ಕಳಿಗಾಗಿ ವಿಶ್ವದ ಮೊಟ್ಟ ಮೊದಲ ತಂತ್ರಜ್ಞಾನ ಚಾಲಿತ ಪೌಷ್ಟಿಕಾಂಶ ಉದ್ಯಾನವಾಗಿದೆ. ನ್ಯೂಟ್ರಿ ರೈಲು ಉದ್ಯಾನವನದಾದ್ಯಂತ ವಿವಿಧ ರೋಚಕ ಥೀಮ್ ಆಧಾರಿತ ನಿಲ್ದಾಣಗಳಿಗೆ ಚಲಿಸುತ್ತದೆ. ಅವುಗಳೆಂದರೆ ಫಲ್ ಶಾಖಗೃಹ, ಪಯೋನಗರಿ, ಅನ್ನಪೂರ್ಣ, ಪೋಷಣ್ ಪುರಾಣ ಮತ್ತು ಸ್ವಸ್ಥ ಭಾರತಂ. ಈ ಉದ್ಯಾನವನವು ಮಿರರ್ ಮೇಜ್, 5 ಅಡಿ ವರ್ಚುವಲ್ ರಿಯಾಲಿಟಿ ಥಿಯೇಟರ್ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ಗೇಮ್ಗಳಂತಹ ವಿವಿಧ ಶಿಕ್ಷಣ ಚಟುವಟಿಕೆಗಳ ಮೂಲಕ
ಪೌಷ್ಟಿಕಾಂಶದ ಅರಿವನ್ನು ಮೂಡಿಸುತ್ತದೆ. ನಾವು ವಿಶ್ವ ನಗರಗಳ ದಿನ ವರ್ಲ್ಡ್ ಸಿಟೀಸ್ ಡೇ ಅನ್ನು ಯಾವಾಗ ಆಚರಿಸುತ್ತೇವೆ? ಸರಿಯಾದ ಉತ್ತರ ಆಪ್ಷನ್ 3 ಅಕ್ಟೋಬರ್ 31. ವಿಶ್ವಸಂಸ್ಥೆಯು ಅಕ್ಟೋಬರ್ 31 ವಿಶ್ವ ನಗರಗಳ ದಿನ ಎಂದು ಹೆಸರಿಸಿದೆ. ವಿಶ್ವ ನಗರಗಳ ದಿನ 2020 ಚೀನಾದ ಶಾಂಘೈನಲ್ಲಿ 31 ಅಕ್ಟೋಬರ್ 2014ರಂದು ಪ್ರಾರಂಭವಾದಾಗಿನಿಂದ 7ನೇ ಜಾಗತಿಕ ಆಚರಣೆಯಾಗಿದೆ. ಜಾಗತಿಕ ನಗರೀಕರಣದ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಆಸಕ್ತಿಯನ್ನು ಉತ್ತೇಜಿಸಲು, ನಗರೀಕರಣದ ಸವಾಲುಗಳನ್ನು ಎದುರಿಸುವಲ್ಲಿ ದೇಶಗಳ ನಡುವಿನ ಸಹಕಾರ ಮತ್ತು ವಿಶ್ವದಾದ್ಯಂತ ಸುಸ್ಥಿರ ನಗರ ಅಭಿವೃದ್ಧಿಗೆ ಕೊಡುಗೆ ನೀಡಲು ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ನಗರಗಳ ದಿನದ ಸಾಮಾನ್ಯ ವಿಷಯವೆಂದರೆ ಉತ್ತಮ ನಗರ ಉತ್ತಮ ಜೀವನ, ಬೆಟರ್ ಸಿಟಿ ಬೆಟರ್ ಲೈಫ್. ವರ್ಲ್ಡ್ ಸಿಟೀಸ್ ಡೇ WCDಯ 2020ರ ಥೀಮ್ ನಮ್ಮ ಸಮುದಾಯಗಳು ಮತ್ತು ನಗರಗಳನ್ನು ಮೌಲ್ಯಮಾಪನ ಮಾಡುತ್ತಿದೆ. ವ್ಯಾಲ್ಯೂಯಿಂಗ್ ಅವರ್ ಕಮ್ಯುನಿಟೀಸ್ ಅಂಡ್ ಸಿಟೀಸ್. ಸೊ ಆಪ್ಷನ್ 3 is the right answer. ಮಹಿಳಾ ಪ್ರಯಾಣಿಕರ ರೈಲು ಪ್ರಯಾಣದ ಸಮಯದಲ್ಲಿ ಸುರಕ್ಷತೆ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತೀಯ ರೈಲ್ವೆಯ ರೈಲ್ವೆ ಸಂರಕ್ಷಣಾ ಪಡೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPF ಪ್ರಾರಂಭಿಸಿದ ಉಪಕ್ರಮವನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ 1 ಮೇರಿ ಸಹೇಲಿ. ಭಾರತೀಯ ರೈಲ್ವೆ ಮಹಿಳಾ ಪ್ರಯಾಣಿಕರಿಗೆ ತಮ್ಮ ರೈಲು ಪ್ರಯಾಣದ ಸಮಯದಲ್ಲಿ ಸುರಕ್ಷತೆ ಮತ್ತು ಸುರಕ್ಷತೆಯನ್ನು ಒದಗಿಸಲು ಮೇರಿ ಸಹೇಲಿ ಎಂಬ ಹೊಸ ಉಪಕ್ರಮವನ್ನು ಪರಿಚಯಿಸಿದೆ. ಮೇರಿ ಸಹೇಲಿ ಉಪಕ್ರಮವನ್ನು ಭಾರತೀಯ ರೈಲ್ವೆಯ ರೈಲ್ವೆ ಸಂರಕ್ಷಣಾ ಪಡೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಪ್ರಾರಂಭಿಸಿದೆ. ಮೇರಿ ಸಹೇಲಿ ಇನಿಷಿಯೇಟಿವ್ನ ಪ್ರಮುಖ ಲಕ್ಷಣಗಳು: ಮಹಿಳಾ ಪ್ರಯಾಣಿಕರನ್ನು ಗುರುತಿಸಲು ಲೇಡಿ ಆಫೀಸರ್ ಮತ್ತು ಸಿಬ್ಬಂದಿಗಳ ತಂಡವನ್ನು ರಚಿಸಲಾಗಿದೆ. ಇದು ಮಹಿಳಾ ಕೋಚಸ್ ಸೇರಿದಂತೆ ರೈಲಿನ ಎಲ್ಲಾ ಪ್ರಯಾಣಿಕ ಕೋಚಸ್ ಅನ್ನು ಭೇಟಿ ಮಾಡುತ್ತದೆ. ಕೋಚ್ ಸಂಖ್ಯೆ ಮತ್ತು ಸೀಟ್ ನಂಬರ್ನಂತಹ ಪ್ರಯಾಣದ ವಿವರಗಳನ್ನು ತಂಡವು ಗಮನಿಸುತ್ತದೆ. ವಿಶೇಷವಾಗಿ ಒಬ್ಬ ಮಹಿಳೆ ರೈಲಿನಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸುತ್ತಿದ್ದರೆ. ಪ್ರಯಾಣಿಕರಿಗೆ RPF ಭದ್ರತಾ ಸಹಾಯವಾಣಿ ಸಂಖ್ಯೆ 182, GRP ಭದ್ರತಾ ಸಹಾಯವಾಣಿ ಸಂಖ್ಯೆ 1512 ಮತ್ತು ಇತರ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾಹಿತಿ ನೀಡಲಾಗುವುದು. ಅಪರಿಚಿತರೊಂದಿಗೆ ಆಹಾರವನ್ನು ತೆಗೆದುಕೊಳ್ಳಬಾರದು. ಅಧಿಕೃತ IRCTC ಮಳಿಗೆಗಳಿಂದ ಮಾತ್ರ ಆಹಾರವನ್ನು ಖರೀದಿಸುವುದು, ಸಾಮಾನು ಸರಂಜಾಮುಗಳನ್ನು ನೋಡಿಕೊಳ್ಳುವುದು ಇತ್ಯಾದಿ ಅಂಶಗಳು. ಆರಂಭದಲ್ಲಿ ಬಾಂದ್ರಾ ಟರ್ಮಿನಸ್, ಅಮೃತಸರ ಮತ್ತು ಮುಂಬೈ ಸೆಂಟ್ರಲ್ ಜೈಪುರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಎಂಬ 2 ರೈಲುಗಳಲ್ಲಿ ಮೇರಿ ಸಹೇಲಿ ಉಪಕ್ರಮವನ್ನು ಪರಿಚಯಿಸಲಾಗಿದೆ. ಸೊ ಆಪ್ಷನ್ 1 is the right answer. ಅಣೆಕಟ್ಟು ಪುನರ್ವಸತಿ ಮತ್ತು ಸುಧಾರಣಾ ಯೋಜನೆಯ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ DRIP ಎರಡನೇ ಹಂತ ಮತ್ತು ಮೂರನೇ ಹಂತಕ್ಕೆ ಸರ್ಕಾರವು ಎಷ್ಟು ಮೊತ್ತವನ್ನು ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 10,211 ಕೋಟಿ ರೂಪಾಯಿಗಳು. ಅಣೆಕಟ್ಟು ಪುನರ್ವಸತಿ ಮತ್ತು ಸುಧಾರಣಾ ಯೋಜನೆ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಹಂತ 2 ಮತ್ತು ಹಂತ 3ರ ಅಡಿಯಲ್ಲಿ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ 10,211 ಕೋಟಿ ರು ಅನುಮೋದಿಸಿದೆ. ಭಾರತದಾದ್ಯಂತ ಆಯ್ದ ಅಣೆಕಟ್ಟುಗಳು ಮತ್ತು ಸಂಬಂಧಿತ ರಚನೆಗಳ ಸುರಕ್ಷತೆ ಹಾಗೂ ಕಾರ್ಯಕ್ಷಮತೆಯನ್ನು ಸುಸ್ಥಿರ ರೀತಿಯಲ್ಲಿ ಸುಧಾರಿಸುವುದು ಮತ್ತು ಭಾಗವಹಿಸುವ ರಾಜ್ಯಗಳಲ್ಲಿ ಹಾಗೂ ಕೇಂದ್ರ ಮಟ್ಟದಲ್ಲಿ ಅಣೆಕಟ್ಟು ಸುರಕ್ಷತಾ ಸಾಂಸ್ಥಿಕ ಸ್ಥಾಪನೆಯನ್ನು ಬಲಪಡಿಸುವುದು ಯೋಜನೆಯ ಉದ್ದೇಶವಾಗಿದೆ. ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಯೋಜನೆಗೆ ವಿಶ್ವ ಬ್ಯಾಂಕ್ ಮತ್ತು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆರ್ಥಿಕವಾಗಿ ಬೆಂಬಲ ನೀಡುತ್ತವೆ. 2 ಹಂತಗಳಲ್ಲಿ 10 ವರ್ಷಗಳ ಅವಧಿಯಲ್ಲಿ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಜಾರಿಗೆ ತರಲಾಗುವುದು. ಪ್ರತಿ ಹಂತವು 6 ವರ್ಷಗಳಾಗಿದ್ದು ಏಪ್ರಿಲ್ 2021ರಿಂದ ಮಾರ್ಚ್ 2031ರವರೆಗೆ 2 ವರ್ಷಗಳು ಅತಿಕ್ರಮಿಸುತ್ತವೆ. ಈ ಯೋಜನೆಯ ಮೊದಲ ಹಂತವು 2012ರಲ್ಲಿ ಪ್ರಾರಂಭವಾಯಿತು. ಯೋಜನೆಯ ಒಟ್ಟು ವೆಚ್ಚದಲ್ಲಿ ಬಾಹ್ಯ ನಿಧಿಯ ಪಾಲು 7,000 ಕೋಟಿ ರು, ಉಳಿದ 3,211 ಕೋಟಿ ರುಗಳನ್ನು ಸಂಬಂಧಪಟ್ಟ ಅನುಷ್ಠಾನ ಸಂಸ್ಥೆಗಳು ಭರಿಸುತ್ತವೆ. ಇದಲ್ಲದೆ ಸರ್ಕಾರವು 1,024 ಕೋಟಿ ರುಗಳನ್ನು ಸಾಲದ ಹೊಣೆಗಾರಿಕೆಯಾಗಿ ಮತ್ತು 285 ಕೋಟಿ ರುಗಳನ್ನು ಕೇಂದ್ರ ಘಟಕಕ್ಕೆ ಪ್ರತಿರೂಪವಾಗಿ ನೀಡುತ್ತದೆ. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯ ನ್ಯಾಷನಲ್ ಕಂಪನಿ ಲಾ ಅಪೆಲೆಟ್ ಟ್ರಿಬ್ಯುನಲ್ NCLAT ಪ್ರಸ್ತುತ ಅಧ್ಯಕ್ಷರು ಯಾರು? ಅವರ ಅಧಿಕಾರಾವಧಿಯನ್ನು ಸರ್ಕಾರವು ಡಿಸೆಂಬರ್ 31, 2020ರವರೆಗೆ ವಿಸ್ತರಿಸಿದೆ. ಸರಿಯಾದ ಉತ್ತರ ಆಪ್ಷನ್ 3 ನ್ಯಾಯಮೂರ್ತಿ ಬನ್ಸಿ ಲಾಲ್ ಭಟ್.
ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಾಧೀಕರಣದ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಕಾರ್ಯಕಾರಿ ಅಧ್ಯಕ್ಷರಾಗಿ ನಿವೃತ್ತ ನ್ಯಾಯಮೂರ್ತಿ ಬನ್ಸಿಲಾಲ್ ಭಟ್ ಅವರ ಅವಧಿಯನ್ನು ಕೇಂದ್ರ ಸರ್ಕಾರ ಮತ್ತೊಮ್ಮೆ ವಿಸ್ತರಿಸಿದೆ. ನ್ಯಾಯಮೂರ್ತಿ ಭಟ್ ಅವರ ಅವಧಿಯನ್ನು ಡಿಸೆಂಬರ್ 31, 2020ರವರೆಗೆ ಅಥವಾ ಸಾಮಾನ್ಯ ಅಧ್ಯಕ್ಷರನ್ನು ನೇಮಿಸುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ವಿಸ್ತರಿಸಲಾಗಿದೆ. ನ್ಯಾಯಮೂರ್ತಿ ಭಟ್ಗೆ ಇದು 3ನೇ ವಿಸ್ತರಣೆಯಾಗಿದೆ. ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ನ ಮೊದಲ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಸ್.ಜೆ. ಮುಖ್ಯೋಪಾಧ್ಯಾಯ ಅವರು ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ ನಂತರ ನ್ಯಾಯಾಧೀಶ ಬನ್ಸಿಲಾಲ್ ಭಟ್ ಅವರನ್ನು ಮಾರ್ಚ್ 2020ರಲ್ಲಿ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಆರಂಭದಲ್ಲಿ ನ್ಯಾಯಮೂರ್ತಿ ಭಟ್ ಅವರನ್ನು ಮಾರ್ಚ್ 2020ರಿಂದ ಜೂನ್ 2020ರವರೆಗೆ 3 ತಿಂಗಳ ಅವಧಿಗೆ ನೇಮಿಸಲಾಯಿತು. ಆದಾಗ್ಯೂ ಅವರ ಅವಧಿಯನ್ನು ಸೆಪ್ಟೆಂಬರ್ 2020ರವರೆಗೆ ಮತ್ತು ನಂತರ ಅಕ್ಟೋಬರ್ 2020ರವರೆಗೆ ವಿಸ್ತರಿಸಲಾಯಿತು. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಭಾರತವು ಇತ್ತೀಚೆಗೆ ಯಾವ ವಿಮಾನವನ್ನು ಬಳಸಿಕೊಂಡು ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ವಾಯು ಉಡಾವಣೆಯ ಆವೃತ್ತಿಯ ಯಶಸ್ವಿ ಪರೀಕ್ಷೆಯನ್ನ ಕೈಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ 1 ಸುಖೋಯ್. 2020ರ ಅಕ್ಟೋಬರ್ 30ರಂದು ಬಂಗಾಳ ಕೊಲ್ಲಿಯಲ್ಲಿ ಸುಖೋಯ್ ಯುದ್ಧ ವಿಮಾನದಿಂದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯ ವಾಯು ಉಡಾವಣಾ ಆವೃತ್ತಿಯನ್ನು ಭಾರತೀಯ ವಾಯುಪಡೆ IAF ಯಶಸ್ವಿಯಾಗಿ ಪರೀಕ್ಷಿಸಿತು. ವಿಮಾನವು ಪಂಜಾಬ್ನ ಏರ್ಬೇಸ್ನಿಂದ ಹೊರಟು ಮಧ್ಯ ಗಾಳಿಯ ಇಂಧನ ತುಂಬಿದ ನಂತರ ಬಂಗಾಳ ಕೊಲ್ಲಿಯನ್ನು ತಲುಪಿತು. ಕ್ಷಿಪಣಿ ಮಾರಣಾಂತಿಕ ನಿಖರತೆಯೊಂದಿಗೆ ಬಂಗಾಳ ಕೊಲ್ಲಿಯಲ್ಲಿ ಮುಳುಗುವ ಹಡಗನ್ನು ಯಶಸ್ವಿಯಾಗಿ ಹೊಡೆದಿದೆ. ಈ ಪರೀಕ್ಷೆಯು ಸುಖೋಯಿ 30 MKI ಪ್ಲಾಟ್ಫಾರ್ಮ್ ಕೈಗೊಂಡ ಲಾಂಗೆಸ್ಟ್ ರೇಂಜ್ ಬ್ರಹ್ಮೋಸ್ ಸ್ಟ್ರೈಕ್ ಆಗಿದೆ. DRDO ಅಭಿವೃದ್ಧಿಪಡಿಸಿದ ಪರಮಾಣು ಸಾಮರ್ಥ್ಯದ ಬ್ರಹ್ಮೋಸ್ನ ವಾಯು ಉಡಾವಣಾ ಆವೃತ್ತಿಯು 300 ಕಿಲೋಮೀಟರ್ನ ಸ್ಟ್ರೈಕ್ ಶ್ರೇಣಿಯನ್ನು ಹೊಂದಿದ್ದು ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ಸಮುದ್ರ ಅಥವಾ ಭೂಮಿಯಲ್ಲಿ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಪನ್ನಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ 1 ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಪನ್ನಾ ಟೈಗರ್ ರಿಸರ್ವ್ ಅನ್ನು ಯುನೆಸ್ಕೋದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಪ್ರಸ್ತುತ ಪನ್ನಾ ಟೈಗರ್ ರಿಸರ್ವ್ 54 ಹುಲಿಗಳಿಗೆ ನೆಲೆಯಾಗಿದೆ. ಇದು ಭಾರತದಿಂದ ಬಯೋಸ್ಪಿಯರ್ ರಿಸರ್ವ್ಗಳ ವಿಶ್ವಜಾಲದಲ್ಲಿ ಸೇರ್ಪಡೆಯಾದ 12ನೇ ಜೀವಗೋಳ ಮೀಸಲು ಬಯೋಸ್ಪಿಯರ್ ರಿಸರ್ವ್ ಮತ್ತು ಪಚ್ಮಹಿ ಹಾಗೂ ಅಮರಕಂಟಕ ನಂತರ ಮಧ್ಯಪ್ರದೇಶದಿಂದ 3ನೇಯದು. ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ WNBR ಜನರು ಮತ್ತು ಪ್ರಕೃತಿಯ ನಡುವಿನ ಸಮತೋಲಿತ ಸಂಬಂಧವನ್ನು ಪ್ರದರ್ಶಿಸುವ ಅಂದರೆ ಸುಸ್ಥಿರ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತುಪಡಿಸಿದ ಸಂರಕ್ಷಿತ ಪ್ರದೇಶಗಳನ್ನು ಬಯೋಸ್ಪಿಯರ್ ರಿಸರ್ವ್ ಎಂದು ಕರೆಯಲಾಗುತ್ತದೆ ಒಳಗೊಂಡಿದೆ. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಡಿಜಿಟಲ್ ಕೌಶಲ್ಯವನ್ನು ನೀಡಲು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NSDC ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ 2 ಮೈಕ್ರೋಸಾಫ್ಟ್. ಮುಂದಿನ 10 ತಿಂಗಳಲ್ಲಿ ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಡಿಜಿಟಲ್ ಕೌಶಲ್ಯಗಳನ್ನು ನೀಡಲು ಮೈಕ್ರೋಸಾಫ್ಟ್ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೊಂದಿಗೆ ಸಹಕರಿಸಿದೆ. ಈ ಉಪಕ್ರಮವು ಮುಂದಿನ 12 ತಿಂಗಳಲ್ಲಿ ದೇಶದ 1 ಲಕ್ಷ ಯುವಕರಿಗೆ ಡಿಜಿಟಲ್ ಕೌಶಲ್ಯಗಳನ್ನು ಒದಗಿಸಲು ಜುಲೈ 2020ರಲ್ಲಿ ಘೋಷಿಸಿದ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆಗಿನ ಮೈಕ್ರೋಸಾಫ್ಟ್ ಪಾಲುದಾರಿಕೆಯ ವಿಸ್ತರಣೆಯಾಗಿದೆ. ಹೊಸ ಸಹಯೋಗದಡಿಯಲ್ಲಿ ಗ್ರಾಮೀಣ ಸಮುದಾಯದ ಯುವತಿಯರಿಗೆ 70 ಗಂಟೆಗಳಿಗಿಂತ ಹೆಚ್ಚಿನ ಕೋರ್ಸ್ ವಿಷಯವನ್ನು ಉಚಿತವಾಗಿ ನೀಡಲಾಗುವುದು. ಈ ಶಿಕ್ಷಣವು ಡಿಜಿಟಲ್ ಸಾಕ್ಷರತೆ, ಉದ್ಯೋಗವನ್ನು ಹೆಚ್ಚಿಸುವುದು, ಜ್ಞಾನೋ ಉದ್ಯಮಶೀಲತೆ ಮತ್ತು ಸಂವಹನ ಕೌಶಲ್ಯದಂತಹ ವಿಷಯಗಳನ್ನು ಒಳಗೊಂಡಿರುತ್ತದೆ. ಪಾಲುದಾರಿಕೆ ಡಿಜಿಟಲ್ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಹೊಂದಲು ಅಗತ್ಯವಾದ ಕೌಶಲ್ಯಗಳನ್ನು ಸಜ್ಜುಗೊಳಿಸುವ ಮೂಲಕ ಮಹಿಳೆಯರ ಉದ್ಯೋಗಿಗಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಾಭರಹಿತ ಸಾರ್ವಜನಿಕ ಸೀಮಿತ ಕಂಪನಿಯಾಗಿದ್ದು ಹಣಕಾಸು ಸಚಿವಾಲಯವು ಜುಲೈ 31, 2008ರಂದು ಕಂಪನಿಗಳ ಕಾಯ್ದೆ 1956ರ ಸೆಕ್ಷನ್ 25ರ ಅಡಿಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯೊಂದಿಗೆ ಸ್ಥಾಪಿಸಿತು. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಸಮುದ್ರ ವಿಮಾನ ಸೀಪ್ಲೇನ್ ಸೇವೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 4 ಗುಜರಾತ್.
ಅಕ್ಟೋಬರ್ 31ರಂದು ನಡೆದ ರಾಷ್ಟ್ರೀಯ ಏಕತಾ ದಿವಸ್ ಅನ್ನು ಆಚರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 30ರಿಂದ 31ರವರೆಗೆ 2 ದಿನಗಳ ಗುಜರಾತ್ ಪ್ರವಾಸದಲ್ಲಿದ್ದರು. ಭೇಟಿಯ 2ನೇ ದಿನದಂದು ಪ್ರಧಾನಿ ಗುಜರಾತ್ನಲ್ಲಿ ದೇಶದ ಮೊದಲ ಸಮುದ್ರ ವಿಮಾನ ಸೇವೆಯನ್ನು ಉದ್ಘಾಟಿಸಿದರು. ಕೆವಾಡಿಯಾ ಸಬರಮತಿ ವಾಟರ್ ಏರ್ ಡ್ರೋಮ್ಸ್ ಮತ್ತು ಸೀಪ್ಲೇನ್ ಸೇವೆಯು ಗುಜರಾತ್ನ ನರ್ಮದಾ ಜಿಲ್ಲೆಯ ಕೆವಾಡಿಯಾದಲ್ಲಿರುವ ಏಕತೆಯ ಪ್ರತಿಮೆಯನ್ನು ಅಹಮದಾಬಾದ್ನ ಸಬರಮತಿ ರೋವರ್ ಫ್ರಂಟ್ನೊಂದಿಗೆ ಸಂಪರ್ಕಿಸುತ್ತದೆ. ಈ ಸೀಪ್ಲೇನ್ ಸೇವೆ 19 ಆಸನಗಳ ಸೀಪ್ಲೇನ್ ಅನ್ನು ಖಾಸಗಿ ವಿಮಾನಯಾನ ಸ್ಪೈಸ್ ಜೆಟ್ ನಿರ್ವಹಿಸಲಿದೆ. ಈ ಸೇವೆಯು ಸಬರಮತಿ ಮತ್ತು ಕೆವಾಡಿಯಾ ನಡುವಿನ 200 ಕಿಲೋಮೀಟರ್ ದೂರವನ್ನು ಕೇವಲ 45 ನಿಮಿಷಗಳಲ್ಲಿ ಹಾರಾಟದ ಮೂಲಕ ತಲುಪುತ್ತದೆ. ಇದು ಸಾಮಾನ್ಯವಾಗಿ 4 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ವಿಮಾನವು 12 ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸುತ್ತದೆ ಮತ್ತು ಟಿಕೆಟ್ಗಳು ಪ್ರತಿ ವ್ಯಕ್ತಿಗೆ $4,800 ಆಗಿದೆ. ಪ್ರತಿ ಬದಿಯಲ್ಲಿ ಅಹಮದಾಬಾದ್ ಮತ್ತು ಕೆವಾಡಿಯಾ ನಡುವೆ ದಿನಕ್ಕೆ 4 ವಿಮಾನಗಳು ಇರಲಿವೆ, ಅಂದರೆ 4 ಆಗಮನಗಳು ಮತ್ತು 4 ನಿರ್ಗಮನಗಳು. ಸೊ ಆಪ್ಷನ್ 4 is the right answer. ವಿಶ್ವ ಸಸ್ಯಾಹಾರಿ ದಿನ ವರ್ಲ್ಡ್ ವೆಜಿಟೇರಿಯನ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 3 ನವೆಂಬರ್ 1. ಮಾನವರಿಗೆ, ಮಾನವೇತರ ಪ್ರಾಣಿಗಳಿಗೆ ಮತ್ತು ನೈಸರ್ಗಿಕ ಪರಿಸರಕ್ಕೆ ಸಸ್ಯಾಹಾರಿಗಳ ಪ್ರಯೋಜನಗಳನ್ನು ಹರಡಲು ಪ್ರತಿ ವರ್ಷ ನವೆಂಬರ್ 1ರಂದು ವಿಶ್ವ ಸಸ್ಯಾಹಾರಿ ದಿನವನ್ನು ನಡೆಸಲಾಗುತ್ತದೆ. 1994ರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ವೆಗಾನ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ ಲೂಯಿಸ್ ವಾಲಿಸ್ ಅವರು ಸಂಸ್ಥೆಯ ಸ್ಥಾಪನೆಯ 50ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಮತ್ತು ಸಸ್ಯಾಹಾರಿ ಹಾಗೂ ಸಸ್ಯಾಹಾರಿಗಳು ಎಂಬ ಪದಗಳನ್ನು ರಚಿಸಿದ ದಿನದ ನೆನಪಿಗಾಗಿ ಈ ದಿನ ಸ್ಥಾಪಿಸಲಾಗಿದೆ. ಸೊ ವರ್ಲ್ಡ್ ವೆಗಾನ್ ಡೇ ಅಂದರೆ ವಿಶ್ವ ಸಸ್ಯಾಹಾರಿ ದಿನ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಯೋಜನೆಗಳೊಂದಿಗೆ ಮಹಿಳಾ ವಿಜ್ಞಾನಿಗಳು ಮತ್ತು ಸಂಶೋಧಕರನ್ನು ಆರ್ಥಿಕವಾಗಿ ಬೆಂಬಲಿಸಲು ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲಾಖೆಯ SERB ಪ್ರಾರಂಭಿಸಿದ ಯೋಜನೆಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ 2 SERB ಪವರ್. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಹರ್ಷವರ್ಧನ್ ಅವರು SERB ಪವರ್ ಯೋಜನೆಗಳನ್ನು ಪ್ರಾರಂಭಿಸಿದ್ದು ಉದಯೋನ್ಮುಖ ಮತ್ತು ಪ್ರಖ್ಯಾತ ಮಹಿಳಾ ಸಂಶೋಧಕರಿಗೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ನ ಗಡಿನಾಡು ಪ್ರದೇಶಗಳಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ R&D ಚಟುವಟಿಕೆಗಳನ್ನು ಕೈಗೊಳ್ಳಲು ಪ್ರೋತ್ಸಾಹ ಮತ್ತು ಬೆಂಬಲ ನೀಡುವ ಗುರಿ ಹೊಂದಿದೆ. ಉದ್ದೇಶ ಭಾರತೀಯ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಯೋಗಾಲಯಗಳಲ್ಲಿನ ವಿವಿಧ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾರ್ಯಕ್ರಮಗಳಲ್ಲಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಸಂಶೋಧನಾ ನಿಧಿಯಲ್ಲಿನ ಲಿಂಗ ಅಸಮಾನತೆಯನ್ನು ತಗ್ಗಿಸಲು ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಭಾರತೀಯ ಮಹಿಳಾ ವಿಜ್ಞಾನಿಗಳಿಗೆ ಸಮಾನ ಪ್ರವೇಶ ಮತ್ತು ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳಲು SERB ಪವರ್ ಯೋಜನೆಯನ್ನು ರೂಪಿಸಲಾಗಿದೆ. SERB ಪವರ್ ಎಂದರೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಸಂಶೋಧನಾ ಮಂಡಳಿ. ಪರಿಶೋಧನಾ ಸಂಶೋಧನೆಯಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನು ಉತ್ತೇಜಿಸುವುದು. ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಪ್ರಮೋಟಿಂಗ್ ಅಪಾರ್ಚುನಿಟೀಸ್ ಫಾರ್ ವುಮೆನ್ ಅಂಡ್ ಇನ್ ಎಕ್ಸ್ಪ್ಲೋರೇಟರಿ ರಿಸರ್ಚ್. SERB ಎನ್ನುವುದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಗವರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಒಂದು ಶಾಸನಬದ್ಧ ಸಂಸ್ಥೆಯಾಗಿದ್ದು ಇದನ್ನು 2009ರಲ್ಲಿ ಭಾರತದ ಸಂಸತ್ತಿನ ಕಾಯ್ದೆಯಿಂದ ಸ್ಥಾಪಿಸಲಾಯಿತು. SERB ಆಕ್ಟ್ 2008. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. RBIನ ಹೊಸ ಅಕೌಂಟ್ ಅಗ್ರಿಗೇಟರ್ ಫ್ರೇಮ್ವರ್ಕ್ನಲ್ಲಿ ನೇರ ಪ್ರಸಾರ ಮಾಡಿದ ಭಾರತದ ಮೊದಲ ಬ್ಯಾಂಕ್ ಅನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ 1 ಇಂಡಸ್ ಇಂಡ್ ಬ್ಯಾಂಕ್. ಇಂಡಸ್ ಇಂಡ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಅಕೌಂಟ್ ಅಗ್ರಿಗೇಟರ್ ಫ್ರೇಮ್ವರ್ಕ್ನಲ್ಲಿ ನೇರ ಪ್ರಸಾರ ಮಾಡಿದ ಭಾರತದ ಮೊದಲ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. RBIನ ಹೊಸ ಅಕೌಂಟ್ ಅಗ್ರಿಗೇಟರ್ ಫ್ರೇಮ್ವರ್ಕ್ ಅಡಿಯಲ್ಲಿ ಹಣಕಾಸು ಮಾಹಿತಿ ಪೂರೈಕೆದಾರ FIP ಆಗಿ ನೇರ ಪ್ರಸಾರ ಮಾಡಿದೆ ಎಂದು ಇಂಡಸ್ ಇಂಡ್ ಬ್ಯಾಂಕ್ ಘೋಷಿಸಿದೆ. RBIನ ಅಕೌಂಟ್ ಅಗ್ರಿಗೇಟರ್ ಫ್ರೇಮ್ವರ್ಕ್ ಗ್ರಾಹಕರಿಗೆ ತಮ್ಮ ಖಾತೆಗಳ ಸ್ಟೇಟ್ಮೆಂಟ್ಸ್ಗಳನ್ನು ವೀಕ್ಷಿಸುವುದು, ಠೇವಣಿಗಳನ್ನು ಟ್ರ್ಯಾಕ್ ಮಾಡುವುದು, ಹೂಡಿಕೆಗಳನ್ನು ಯೋಜಿಸುವುದು ಮತ್ತು ಒಂದೇ ವಿಂಡೋದಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನು ಪಡೆಯುವಂತಹ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸೊ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. ಭಾರತದ ಮೊದಲ ಗೃಹ ಸಚಿವರು ಯಾರಾಗಿದ್ದರು? ಪ್ರಶ್ನೆ 2. ಭಾರತದಲ್ಲಿರುವ ಬಯೋಸ್ಪಿಯರ್ ರಿಸರ್ವ್ಗಳ ಸಂಖ್ಯೆ ಎಷ್ಟು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.